Good evening, Abdul. This is Yogesh here from Quality Department. Now I'm going to take your feedback. First thing, congratulations on your placement with V4 Associates. Please introduce yourself. Good evening, sir. My name is Abdul Mujib, contractor. I am from Bagalpur. I completed my engineering at PS College, Mandya. So in PS College, Mandya, Provisional Solutions are came to placement for our college. Okay. After that, I came this STMIT office. Okay. Our team was there at your college, correct? Yes, sir. This is how you got to know about CMTI. Yes, sir. Okay. So tell me, like, who came? What was the process? How was the things? What they told you once they came to your college? Take mock interviews. Sir. Okay, they have taken the mock. Prepare for interviews, how to prepare interviews, how to crack. Mm-hmm. And then after that mock interview, I cracked. They sent to their clients. Okay. Then I go there and give interview and select it for RV Associates. RV Associates. Yes, sir. ಓಕೆ ಅಲ್ಲಿ ಇಂಟರ್ವ್ಯೂ ಪ್ರಾಸೆಸ್ ನಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಅಲ್ಲಿ ನಿಮ್ದು ಅಸೋಸಿಯೇಟ್ ಕಂಪ್ನಿನಲ್ಲಿ ಸರ್ V4 Associates ಅಲ್ಲಿ ಆನಂದ್ ಸರ್ ಅಂತ ಇಂಟರ್ವ್ಯೂ ತಗೊಂಡ್ರು. ಓಕೆ ಅವರು 1.5 hour ತಗೊಂಡ್ರು ಸರ್ ನನಗೆ ಇಂಟರ್ವ್ಯೂ. ಓಕೆ ಅವ್ರಿಗೆ ಸೈಟ್ ಇಂಜಿನಿಯರ್ ಬೇಕಾಗಿತ್ತು ಸರ್. ಸೈಟ್ ಬಗ್ಗೆ ನನಗೆ ಡೀಟೇಲ್ ಆಗಿ ಕೇಳಿದ್ರು. ಓಕೆ ಹೆಂಗ್ ನೀನು ಒಂದು ಬಿಲ್ಡಿಂಗ್ ರೆಡಿ ಮಾಡಿಸ್ತಿದ್ಯಾ, ಹೆಂಗ್ ರೆಡಿ ಮಾಡಿಸ್ತೀಯಾ, ಬ್ರಿಕ್ ವರ್ಕ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತೀಯಾ, ಸ್ಟೀಲ್ ಕ್ಯಾಲ್ಕುಲೇಷನ್ ಏನ್ ಮಾಡ್ತೀಯಾ, ರೇಷಿಯೋ ಪ್ರಪೋರ್ಷನ್ಸ್ ಎಲ್ಲ ಕೇಳಿದ್ರು ಸರ್. ಓಕೆ ಆನ್ಸರ್ ಮಾಡಿದ್ದೆ. ಆಮೇಲೆ ಎಲ್ಲ ಡಿಸ್ಕಸ್ ಮಾಡಿ ಅವ್ರ ಕಂಪ್ನಿ ಬಗ್ಗೆ ಹೇಳಿದ್ರು. ಆಮೇಲೆ ಏನ್ ಡೀಟೇಲ್ ಆಗಿ ಹೇಳಿ ಎಲ್ಲೇ ಲೊಕೇಶನ್ ಎಲ್ಲ ಹೇಳಿ ನಮ್ಗೆ ಕಳ್ಸಿದ್ರು. ಓಕೆ ಸೊ ಲೈಕ್ ನಿಮ್ಗೆ ಎಷ್ಟು ರೌಂಡ್ ಇತ್ತು ಇಂಟರ್ವ್ಯೂ? ಸರ್ ಇಲ್ಲಿ ಫಸ್ಟ್ 3 ರೌಂಡ್ ಇದು ಇತ್ತು ಸರ್ ಆನ್ಲೈನ್. ಓಕೆ ಆಮೇಲೆ ಮಾಕ್ ಇಂಟರ್ವ್ಯೂ ಸರ್. ಅದು ಆದ್ಮೇಲೆ ಕ್ಲೈಂಟ್ ಇಂಟರ್ವ್ಯೂ ಸರ್. ಕ್ಲೈಂಟ್ ಇಂಟರ್ವ್ಯೂ. ಸೊ ಕ್ಲೈಂಟ್ ಇಂಟರ್ವ್ಯೂ ನಿಮ್ಗೆ ಟೆಸ್ಟ್ ಇಲ್ಲಾಂದ್ರೆ ಟೆಸ್ಟ್ ಪೇಪರ್ ಏನಾದ್ರು ಕೊಟ್ಟಿದ್ರಾ? ಸರ್ ಇದು ಕೊಟ್ಟಿದ್ರು ಸರ್. ನಂಬರ್ ಆಫ್ ಬಾರ್ ಕ್ಯಾಂಡಿಡೇಟ್ ಒಂದು ಡೈಗ್ರಾಮ್ ಆಗಿ ಕೊಟ್ಟಿದ್ರು ಸರ್. ಸ್ಲ್ಯಾಬ್ ಡೈಗ್ರಾಮ್ಸ್. ಓಕೆ 12 feet by 10 feet ಡಿಸ್ಟ್ರಿಬ್ಯೂಷನ್ ಮತ್ತು ಮೇನ್ ಬಾಸ್ ಕಂಡಿಡಿ ಅಂತಂದ್ರು. ಅದು ಮಾಡಿದೆ ಸರ್. ಅದು ಆದ್ಮೇಲೆ ಒಂದು ಇದು ಕಾಂಕ್ರೀಟ್ ಕ್ವಾಂಟಿಟಿ ಮಟೀರಿಯಲ್ಸ್ ಎಷ್ಟು ಬೇಕಾಗತ್ತೆ ಎಷ್ಟು MQB ಗೆ ಅಂತ ಹೇಳಿ ಹೇಳಿದ್ರು ಸರ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದೆ. ಓಕೆ ನಿಮ್ಗೆ ಅಲ್ಲಿ ಟೆಸ್ಟ್ ಅಸೈನ್ಮೆಂಟ್ ಕೊಟ್ಟರು, ಅದನ್ನ ಕೂಡ ಪಾಸ್ ಮಾಡಿದ್ರಿ. ಎಸ್ ಸರ್. ಸೊ ಫೈನಲಿ HR ಏನಂತ ಹೇಳಿದ್ರು ನಿಮ್ಗೆ ಸೆಲೆಕ್ಷನ್ ಟೈಮ್ ನಲ್ಲಿ? HR ಏನಿಲ್ಲ ಸರ್, ಇಷ್ಟ ಏನೇನ್ ಸ್ಯಾಲ್ರಿ ಐತಿ ಮತ್ತೆ ಏನೇನ್ ರೂಲ್ಸ್ ರೆಗ್ಯುಲೇಷನ್ ಇದೆ ಅದು ಎಲ್ಲ ಹೇಳ್ಬಿಟ್ಟು ನಿನ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೇಕು ಒಂದೊಂದು ಕಾಪಿ ಅಂತ ಹೇಳಿ. ಆಮೇಲೆ ನೀ 10th ಜೂನಿಗೆ ಜಾಯಿನ್ ಆಗುವಂತದ್ದು. ಓಕೆ ಜೂನ್ 10th ನೀವು ಜಾಯ್ನ್ ಆಗ್ತಾ ಇರ? ಹಾ ಸರ್. ಓಕೆ ಗುಡ್ ಇಯರ್. ಸೊ ಫೈನಲಿ ಲೈಕ್ ನಿಮ್ಗೆ ಪ್ರಯೋಜನ ಕಡೆಯಿಂದ ನಿಮ್ಗೆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಸಿಕ್ಕಿದೆ ಅಪಾರ್ಚುನಿಟಿ ಸಿಕ್ತು ಅಲ್ವಾ? ಸೊ ಇವಾಗ ಪ್ರಯೋಜನಗೆ ಮತ್ತೆ ಬೇರೆ ಕ್ಯಾಂಡಿಡೇಟ್ ಕೂಡ ಬರ್ತಾರೆ. ಸೊ ಅವ್ರಿಗೆ ನೀವು ಏನಂತ ಹೇಳಕ್ ಇಷ್ಟಪಡ್ತೀರಾ? ಸರ್ ಪ್ರಯೋಜನಲ್ಲಿ 64 ಜಾಸ್ತಿ ಕೋರ್ಸ್ ಇದಾವೆ ಸರ್. ಇಲ್ಲಿ ತುಂಬಾ ಅಪಾರ್ಚುನಿಟೀಸ್ ಚೆನ್ನಾಗಿ ಗೈಡ್ ಮಾಡ್ತಾರೆ ಮತ್ತೆ 100% ಪ್ಲೇಸ್ ಮಾಡ್ಕೊಡ್ತಾರೆ. ತುಂಬಾ ಕಂಪ್ನೀಸ್ ಇವ್ರ ಜೊತೆ ಕೊಲಾಬರೇಷನ್ ಇದೆ. 200+ ಕಂಪ್ನೀಸ್ ಕೊಲಾಬರೇಷನ್ ಇದೆ ಸರ್ ಪ್ರಯೋಜನ. ಎಲ್ಲಾ ಕೋರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಗೈಡೆನ್ಸ್ ಚೆನ್ನಾಗಿ ಮಾಡ್ಕೊಡ್ತಾರೆ. ನೀವು ಬೆನಿಫಿಟ್ ಕೂಡ ತಗೊಂಡಿದ್ದೀರಾ? ಎಸ್ ಸರ್, ಬೆನಿಫಿಟ್ ಆಗಿದೆ. ಫೈನ್. ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಅಬ್ದುಲ್. ವಿಶಿಂಗ್ ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.